RCB ಸೆಲೆಬ್ರೇಷನ್ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಕಾಲ್ ತುಳಿತಕ್ಕೆ 11 ಜನ ಬಲಿಯಾಗಿದ್ದಾರೆ. 11 ಜನ ಬಲಿಯಾಗ್ಲಿಕ್ಕೆ ಮೊದಲ ಕಾರಣ ನಿನ್ನೆ 4 ಗಂಟೆ 10 ಸುಮಾರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ನಂಬರ್ 20ರಲ್ಲಿ ನಡೆದಂತ ಘಟನೆ, ಜೊತೆಗೆ ಏಕಾಏಕಿ ಗೇಟ್ ನ ಒಳಗಡೆ ಬಿಟ್ಟಿದ್ದು ಕೂಡ ಕಾರಣ. ಅಲ್ಲಿ KSC ಒಂದು ಅನೌನ್ಸ್ಮೆಂಟ್ ಆಗಿರುತ್ತೆ, ಮಧ್ಯಾಹ್ನ 3 ಗಂಟೆಗೆ ಎಲ್ಲರನ್ನು ಕೂಡ ಒಳಗಡೆ ಬಿಡ್ತೀವಿ, ಮೊದಲು ಬಂದವರಿಗೆ ಮೊದಲ ಆದ್ಯತೆ, ನಿಮ್ಮ ಸೀಟ್ಗಳನ್ನ ಕಾದಿರಿಸ್ಕೊಳ್ಳಿ, ಗೇಟ್ ನಂಬರ್ 99 10 ಬಳಿ ನಿಮ್ಮ ID ಪ್ರೂಫ್ಗಳನ್ನ ಕೊಟ್ಟು ನೀವು ಎಂಟ್ರಿ ಪಾಸ್ ಅನ್ನ ಪಡ್ಕೊಳ್ಳಿ ಅಂತೇಳಿ KSC ಅವರು ಏನೊಂದು ಸಂದೇಶವನ್ನ ಕೊಟ್ಟಿರ್ತಾರೆ. ಅದರಂತೆ ಮಧ್ಯಾಹ್ನ 1 ಗಂಟೆಯಿಂದಲೇ ಲಕ್ಷಾಂತರ ಜನ ಅಭಿಮಾನಿಗಳು ಇಲ್ಲಿ ಸ್ಟೇಡಿಯಂ ಬಳಿ ಬಂದು ಸೇರಿರ್ತಾರೆ. 31,000 ಸೀಟಿಂಗ್ ಕೆಪಾಸಿಟಿ ಇರುವಂತ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಸರಿಸುಮಾರು 4 ಲಕ್ಷಗಳಷ್ಟು ಜನ ಬರ್ತಾರೆ. 4 ಗಂಟೆ ಆದ್ರೂ ಗೇಟ್ ಯಾವಾಗ ಓಪನ್ ಆಗೋದಿಲ್ಲ. ಆಗ ಕೋಪಗೊಂಡಂತ RCB ಅಭಿಮಾನಿಗಳು ಒಂದ್ ಕಡೆ ಬ್ಯಾರಿಕೇಡ್ ಅನ್ನ ಕಿತ್ತೆಸಿದ್ದಾರೆ, ಚಪ್ಪಲಿಗಳನ್ನ ಒಳಗಡೆ ಎಸೆಯುವಂತ ಕೆಲಸವನ್ನ ಮಾಡ್ತಾರೆ. ಆಗ ಗೇಟ್ ನಂಬರ್ 20 ಏಕಾಏಕಿ ಓಪನ್ ಮಾಡುವಂತದ್ದು. ಈ ಒಂದು ರಸ್ತೆಯಲ್ಲಿ ಸರಿಸುಮಾರು 4 ಲಕ್ಷ ಜನ ಇರ್ತಾರೆ. ಯಾವಾಗ ಗೇಟ್ ಏಕಾಏಕಿ ಓಪನ್ ಆಗುತ್ತೆ ಆಗ ಬ್ಯಾರಿಕೇಡ್ ಗಳನ್ನ ಗಿತ್ತು ಜನ ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿರುವಂತದ್ದು. ದೃಶ್ಯಾವಳಿಗಳನ್ನು ನೋಡಬಹುದು. ಸಾವಿರಾರು ಸಂಖ್ಯೆಯಲ್ಲಿ ಚಪ್ಪಲಿಗಳು ಬಿಟ್ಟಿರುವಂತದ್ದು, ಜನ ತಂದಿದಂತ ವಸ್ತುಗಳನ್ನ ಬಿಸಾಕಿರುವಂತದ್ದು, ಸ್ಟೇಡಿಯಂನ ಹೊರಭಾಗದಲ್ಲಿ ಹಾಕಿರುವಂತ ಬ್ಯಾರಿಕೇಡ್ ಗಳನ್ನು ಕೂಡ ಕಿತ್ತು ಬಿಸಾಕಿರುವಂತದ್ದು. ಸದ್ಯ ಇಷ್ಟೆಲ್ಲ ಘಟನೆ ಆದಂತ ನಂತರದಲ್ಲಿ, ನಿನ್ನೆ ಘಟನೆ ಆದಂತ ಸಂದರ್ಭದಲ್ಲಿ ಸುಮಾರು 2,000 ಜನ ಪೊಲೀಸರು ಸ್ಟೇಡಿಯಂನ ಸುತ್ತಮುತ್ತ ಭದ್ರತೆಗೆ ನಿಯೋಜನೆಗೊಂಡಿದ್ರು ಅಂತ ಹೇಳ್ತಾರೆ. ಆದ್ರೆ ಸುಮಾರು 4 ಲಕ್ಷ ಜನ ಸೇರಿದ್ದು ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ. ಹೀಗಾಗಿ ಈ ಘಟನೆ ನಡೆದಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಿರುವಂತದ್ದು. ಅಸಹಜ ಸಾವು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಿರುವಂತದ್ದು. ಇಷ್ಟೆಲ್ಲ ಘಟನೆ ಆದಂತ ನಂತರದಲ್ಲಿ ಸದ್ಯ ಎಚ್ಚೆತ್ತಂತ ಪೊಲೀಸ್ ಇಲಾಖೆ ಇವತ್ತು ಮುನ್ನೆಚ್ಚರಿಕಾ ಕ್ರಮವಾಗಿ 10 KSRB ವೆಹಿಕಲ್ ಗಳನ್ನ ಹಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.